ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಏನಿವತ್ತು ನಾವು ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏನಂದರೆ ಇವತ್ತು ಪರಿಸರ ದಿನಾಚರಣೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಪ್ರಯುಕ್ತ ನಮ್ಮ ಶಿಕ್ಷಕರಾದ ಚಂದ್ರಪ್ಪ ಸರ್ ಅವರಿಗೆ ಸನ್ಮಾನ ಮಾಡ್ತಾರೆ. ಚಂದ್ರಯ್ಯ ಅವರಿಗೆ, ಯಾಕಂದರೆ ಅವರು ಕಲಾವಿದರು, ಶಿಕ್ಷಕರು ಮತ್ತು ಎರ್ಗೋಲ್ ಯೋಜನೆ ರೂವಾರಿ ಇವರು. ಅದಕ್ಕೆ ನಾವು ಇವತ್ತು ಗುರುಸ್ಬಿಟ್ಟು ಅವ್ರಿಗೆ ಸನ್ಮಾನ ನಾವು ಮಾಡ್ತಾ ಇದ್ದೇವೆ. ಹೇಳೋದಂದರೆ ಈಗ ಎರ್ಗೋಲ್ ಯೋಜನೆ ಧನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರು ಸನ್ಮಾನ ಮಾಡಿದ್ರು. ಅದು ಒಂದು ಹೆಮ್ಮೆಯ ವಿಚಾರ. ಅದು ಈಗ ಇನ್ನೊಂದು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ. ಇನ್ನೂ ಒಂದು ಡ್ಯಾಮನ್ನು ಕಂಡುಹಿಡಿದು ಕಾಮಸಮುದ್ರ ಹತ್ರ ಕ್ರೀಡೆಗೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಅವ್ರನ್ನ ಗುರುತಿಸ್ಬಿಟ್ಟು ನಾವು ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಅವ್ರು ಇನ್ನೂ ಹೆಚ್ಚು ಯೋಜನೆಗಳು ಕಂಡುಹಿಡೀಲಿ, ಜನಕ್ಕೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಯಾಕಂದರೆ ಇವತ್ತು ಏನು ಎರ್ಗೋಲ್ ಯೋಜನೆ ಅವರು ಮಾಡಿಲ್ಲ ಅಂದಿದ್ರೆ ಇವತ್ತು ಗೊತ್ತಾಗ್ತಾರಲ್ಲ ಎರ್ಗೋಲ್ ಯೋಜನೆ ಏನು ಅಂದ್ಬಿಟ್ಟು. ಇವತ್ತು ಸುಮಾರು ಜನ ನೀರು ಕುಡಿತಾರೆ ನಮ್ಮ ಮಾತಿನಿಂದ. ಎಷ್ಟು ಅನುಕೂಲ ಆಗ್ತಾ ಇದೆ. ಅವ್ರನ್ನ ನಾವು ನೆನೆಸ್ಕೊಬೇಕು, ಯಾವತ್ತು ಮರಿಬಾರ್ದು. ಅದಕ್ಕೆ ನಾವು ಸನ್ಮಾನ ಮಾಡ್ತಾಯಿದ್ದೇವೆ. ಇನ್ನೂ ಅವರು ಬೇರೆ ಡ್ಯಾಮ್ ಕೂಡ ಕಂಡುಹಿಡಿತಾರೆ, ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ದೇವರು ಇನ್ನೂ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಳ್ಳೆ ಸಾಧನೆ ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ವಿಡಿಯೋ ಬೇಕಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೂಡ ನಾವು ಕೊಡ್ಬೋದು. ಇವಾಗ ಯರಗೋಳ್ ಡ್ಯಾಮ್ ಎಷ್ಟಿದೆಯೋ ಇನ್ನಷ್ಟಷ್ಟು ನೀರನ್ನು ಶೇಖರಣೆ ಮಾಡ್ಬೋದು. ಅಲ್ಲಿ ಜಾಗ ಕೂಡ ನಾನು ಕಂಡುಹಿಡಿದಿದ್ದೀನಿ. ಎತ್ತುಗಳ ಗುಡ್ಡೆ ಅಂತ ಪ್ಲೇಸ್ ಕೂಡ ಅಲ್ಲಿ, ಮತ್ತು ದಾಸರಮಲೆ ಅಂತಿದೆ. ಆ ಜಾಗದಲ್ಲಿ ದಾಸರಮಲೆ, ದೀಪಹಳ್ಳಿ, ಈ ಒಂದು ಜಾಗದಲ್ಲಿ ಒಂದು ದೊಡ್ಡ ಡ್ಯಾಮನ್ನು ಕೂಡ ಕಟ್ಬೋದು. ನಾನು ಅಂದ್ಕೊಂಡಿದ್ದೀನಿ ದೊಡ್ಡದಾಗಿದೆ, ಅದನ್ನು ಭೀಮಾ ಡ್ಯಾಮ್ ಅಂತ ಕೂಡ ಸರ್ಕಾರಕ್ಕೆ ಕೋರ್ತಾ ಇದ್ದೀನಿ. ಭೀಮಾ ಅಂದರೆ ಭೀಮನ್ ಥರ ದೊಡ್ಡದಾಗಿದೆ ಅಂಥ ಡ್ಯಾಮ್ ಆಗುತ್ತೆ. ಹತ್ರ ನೀರಾಗುತ್ತೆ. ಇದು ಕಟ್ಟಿದ್ರೆ ನಮ್ಮ ಜನತೆಗೆ, ಕೋಲಾರಕ್ಕೆ ಆಗಲಿ, ಹಳ್ಳಿಗೂ, ಪಟ್ಟಣಕ್ಕೂ, ತಾಲೂಕು ಅನುಕೂಲ ಆಗ್ತದೆ. ಈಗ ಸರ್ಕಾರಕ್ಕೆ ಕೋರ್ತಾ ಇದ್ದೀನಿ. ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ, ಈ ಭಾಗದ ಸಂಸದರಿಗೆ, ಈ ಭಾಗದ MLAಗೆ ದಯವಿಟ್ಟು ಆ ಯೋಜನೆಯನ್ನು ಕೂಡ ಕೈಗೆತ್ತಿಕೊಂಡು ನಮ್ಮ ಜನತೆಗೆ ಅನುಕೂಲ ಮಾಡಬೇಕು. ಇದು ಒಂದು ರಾಮರಾಜ್ಯ ಕೂಡ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮವಿಶ್ವಾಸ ವೇದಿಕೆಗೆ, ದಲಿತ ಶಕ್ತಿ ಸೇನೆಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ.